ನಾವು ಮನೆಯಾಗೆ ಒಂದು ಆಯುರ್ವೇದಿಕ ಆರೋಗ್ಯಯುಕ್ತ ಸ್ನಾನ ಚೂರ್ಣ ಅಥವಾ ಸಾಬೂನು ತಯಾರು ಮಾಡುವ ವಿಧಾನ. ಇಂಗ್ರೇಡಿಯೆಂಟ್ಸ್ ಘಟಕ ದ್ರವ್ಯಗಳು ಬರ್ಕೋರ ಏನ್ ಬೇಕು ಏನೇನ್ ಬೇಕು ಅದ್ರದ್ದು ಕಾಯಿದ ಲಕ್ಷಣ ನೋಡಿದ್ರ ಗೊತ್ತಾಗ್ತದೆ ನಿಮ್ಗ. ಅದ್ ಹೆಂಗ್ ಲಕ ಲಕ ಹೊಳಿತಿರ್ತಲ್ಲ ಅದು ಹಚ್ಕೊಂಡ್ರಿ ಅಂದ್ರೆ ನಮ್ ತ್ವಚಾನು ಹಂಗ್ ಹೊಳಿತ. ಸಾಚನ ಹಾಕಿ ತೆಗೆದು ಆಮೇಲೆ ಒಣಗಿಸಿ ಬಿಡ್ರಿ ನಿಮ್ ಸಾಬೂನ್ ರೆಡಿ ಆಗ. ಆಮೇಲೆ ಪೇಸ್ಟ್ ಹಚ್ಕೊಂಡು ತಿಕ್ಕೋರಿ. ಇಷ್ಟು ಬೆಸ್ಟ್ ಅನಿಸ್ತದ ನಿಮ್ಗ. ಜೀವನದಾಗ ಮೊದಲನೇ ಸರ್ತಿ ಸ್ನಾನ ಮಾಡಿ ನಂಗ ಅನ್ಸ್ತ. ಏಕ್ದಮ್ ಘಮ 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 ವಾಸನೆ ಬರ್ತದೆ. ನೀವು ಕೆಮಿಕಲ್ ಸಾಬೂನ್ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಅಷ್ಟು 20 ಲೀಟರ್ನು ಕೆಮಿಕಲ್ ಜೊತೆ ಆ ಬುರುಗಿನ ಜೊತೆ ಎಲ್ಲ ಹೊರಗೆ ಬಿಡ್ತಿರ್ಲ. ಆ ಎಲ್ಲಿ ಹೋತಾವ ನೀರು? ಡ್ರೈನೇಜ್ ಮುಖಾಂತರ ಯಾವ್ದೋ ನದಿಗೆ ಹೋಗ್ತದ, ನಾಲಾಕ್ ಹೋಗ್ತದ, ಅಲ್ಲಿ ಮೀನ ಇರ್ತಾವ. ನಾವ್ ಒಬ್ರೇ ಸ್ನಾನ ಮಾಡ್ತೀವಿ. ನಮ್ ಕಲಬುರಗಿ ನಗರನಾಗ ಇರುವಂತ 10 ಲಕ್ಷ ಜನರು ದಿವಸ ಸ್ನಾನ ಮಾಡ್ತಾರೆ. 10 ಲಕ್ಷ ಇಂಟು 20 ಲೀಟರ್. ಈಗ ಇದ್ರಾಗ ಏನ್ರ ಕೆಮಿಕಲ್ ಅದ ಏನು? ಇದು ನೀರ್ ನಾವು ಸ್ನಾನ ಮಾಡಿದೆವು, ಆ ನೀರ್ ನದಿಗೆ ಹೋಯ್ತು ಅಂತ ತಿಳ್ಕೊರಿ. ನದಿಗೆ ಹೋಗ್ಲಾಕ ನೀರು ಸ್ವಚ್ಛ ಆಗ್ತದೆ. ಭೂಮಿಗೆ ಹೋಯ್ತಂದ್ರ ಭೂಮಿ ಫಲವತ್ತತೆ ಆಗ್ತದೆ. ಪರ್ಯಾವರಣಕ್ಕೆ ಹಾನಿ ಅದೇನು? ಎನ್ವಿರಾನ್ಮೆಂಟ್ ನಾವೇನಾದ್ರೂ ತ್ರಾಸ್ ಮಾಡ್ಲಿಕ್ಕೆ ನಾವು ಸ್ನಾನ ಮಾಡಿ. ಆದ್ರೆ ನಾವು ಕೆಮಿಕಲ್ ಸಾಬೂನ್ ಹಚ್ಕೊಳ್ಳೋದ್ರಿಂದ ನದಿ ಹಾಳು ಮಾಡ್ತೀವಿ, ನದಿಯಾಗಿನ ಜೀವ ಜಂತುಗಳನ್ನೆಲ್ಲ ನಾಶ ಮಾಡ್ತೀವಿ. ಭೂಮಿ ಮೇಲೆ ಹೋಯ್ತು ಅಂದ್ರೆ ಭೂಮಿಗೆ ವಿಷ ಹಾಕ್ತಿವಿ, ಮತ್ ಅಲ್ಲಿದೆ ನಾವು ಆಹಾರ ತಿನ್ನೋದು. ಝಾಗ್ ಹೈತೋ ರೋಗ ಹೈ. ಎಲ್ಲಿ ಬುರುಗದ ಅಲ್ಲಿ ರೋಗ ಅದ. ನಾವು ಮನೆಯಾಗೆ ಒಂದು ಆಯುರ್ವೇದಿಕ ಆರೋಗ್ಯಯುಕ್ತ ಸ್ನಾನ ಚೂರ್ಣ ಅಥವಾ ಸಾಬೂನು ತಯಾರು ಮಾಡುವ ವಿಧಾನ. ಇಂಗ್ರೇಡಿಯೆಂಟ್ಸ್ ಘಟಕ ದ್ರವ್ಯಗಳು ಬರ್ಕೋರ ಏನ್ ಬೇಕು ಏನೇನ್ ಬೇಕು ಅದಕ್ಕ. ಮುಲ್ತಾನಿ ಮಿಟ್ಟಿ ಅಂತ ಬರ್ಬೋದು, ಗೊತ್ತಲ್ಲ? ಮನ್ಯಾಗ ಇರ್ತದ ಮತ್ತ ಎಲ್ಲ ಈಗ ಸಿಗ್ಲಿಕ್ಕತ್ತವಂಗ್ ಮಾತಾಡ್ಲಿಕ್ಕತ್ತೀವಿ. ತಗೋರಪ್ಪ ಮತ್ತ ಮುಲ್ತಾನಿ ಮಿಟ್ಟಿ ಎಷ್ಟ್ ತಗೋಬೇಕು? 1 ಕಿಲೋ ತಗೋರಿ. ನೀವು ಬೇಕಾದ್ರೆ ಅರ್ಧ ಕಿಲೋದ್ ಮಾಡ್ಕೋರಿ, 100 ಗ್ರಾಮ್ ಮಾಡ್ಕೋರಿ. ಆಮೇಲೆ ಪ್ರಮಾಣದ ಹಿಸಾಬ್ಲೆ ನಾ ಹೇಳಿಕತ್ತೀವಿ, ಹೌದಾ? 1 ಕಿಲೋ ಮುಲ್ತಾನಿ ಮಿಟ್ಟಿ. ಎರಡನೇದು ಅದಕ್ಕೆ ಏನ್ ಕಲ್ಸೋದು? 100 ಗ್ರಾಮ್ ಅಂಟುವಾಳ ಕಾಯಿ ಪುಡಿ, ರೀಠಾ ಪೌಡರ್. ರೀಠಾ ಅಂಟುವಾಳ ಕಾಯಿ ಪುಡಿ. ನಿಮ್ ತಲೆಗೆ ಶಾಂಪೂ ಏನ್ ಮಾಡ್ತಾರಲ್ಲ, ನ್ಯಾಚುರಲ್ ಶಾಂಪೂ, ಅದರಿಂದ ಆಗ್ತದ. 100 ಗ್ರಾಮ್. ಅದು 1 kg ಇದ್ರೆ ಇದು 100 ಗ್ರಾಮ್. ರೀಠಾ ಅಂದ್ರೆ ಅಂಟುವಾಳ ಕಾಯಿ ಪುಡಿ ಸಿಗುದು. ಮೂರನೇದು ಮೊದಲು ಏನೇನು ಬೇಕೋ ಬೇಕಲ್ಲ, ಆಮೇಲೆ ಮಾಡೋದು ಹೆಂಗ. ಮೂರನೇದು ಶೀಗಿಕಾಯಿ ಪುಡಿ. ಶಿಕಾಕಾಯಿ ಪೌಡರ್ 100 ಗ್ರಾಮ್. 100 ಗ್ರಾಮ್. ಆಮೇಲೆ ಇನ್ನೊಂದು ಕಲಸ ಅಷ್ಟೇ. 1 kg ಮುಲ್ತಾನಿ ಮಿಟ್ಟಿಗೆ 100 ಗ್ರಾಮ್ ಇವು ಕಲಸ. ಇನ್ನೊಂದು ನಿಮ್ಗೆ ಗೊತ್ತದೇನು? ನೆಲ್ಲಿಕಾಯಿ ಗೊತ್ತದ? ಆವ್ಲಾ ಪೌಡರ್. ಆವ್ಲಾ ಹೆಂಗಿರ್ತದ? ಲಕ 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 ಹೊಳಿತಿರ್ತಲ್ಲ. ನಿಂಬಲ್ಲಿ ಗಿಡ ಬಿ ಅದಲ್ಲ, ಅದ್ರ ಕಾಯಿ ನೋಡು ಎಷ್ಟು ಶೈನಿಂಗ್ ಇರುತ್ತಲ್ಲ. ಅದ್ರದ್ದು ನೀವು ಸ್ನಾನ 100 ಗ್ರಾಮ್. ಅದ್ರದ್ದು ಕಾಯಿದ ಲಕ್ಷಣ ನೋಡಿದ್ರ ಗೊತ್ತಾಗ್ತದೆ ನಿಮ್ಗ. ಅದ್ ಹೆಂಗ್ ಲಕ ಲಕ ಹೊಳಿತಿರ್ತಲ್ಲ ಅದು ಹಚ್ಕೊಂಡ್ರಿ ಅಂದ್ರೆ ನಮ್ ತ್ವಚಾನು ಹಂಗ್ ಹೊಳಿತ. ಅದಕ್ಕೆ ಏನಂತಾರ? ಆಂಟಿ ಏಜಿಂಗ್ ಅಂತಾರ. ಏನಂತಾರ? ಆಂಟಿ ಏಜಿಂಗ್. ಇದು ಆದ್ಮೇಲ ಅರಿಶಿಣ ತಗೋರಿ. ಅರಿಶಿಣ ಗೊತ್ತಲ್ಲ? ಟರ್ಮರಿಕ್ ಪೌಡರ್ 50 ಗ್ರಾಮ್. ಅದು 100 ಗ್ರಾಮ್ ಮಾಡ್ಬೇಡ್ರಿ. ಆಮೇಲೆ ನೀವು ಸ್ನಾನ ಮಾಡಿದ್ಮೇಲೆ ನಿಮ್ ಟಾವೆಲಿಗೆಲ್ಲ ಅದೇ ಕಲರ್ ಹತ್ತದ. ಆಮೇಲೆ ಮನ್ಯಾಗ ಅವು ಮಮ್ಮಿಗಳು ಗುಮ್ಮತಾವ. ನೀವು ಮಮ್ಮಿ ಅಂದ್ರೆ ಏನು ಗೊತ್ತಲ್ಲ? ಗೋರಿ, ಅದಕ್ಕೆ ಮಮ್ಮಿ ಅಂತಾರ. ಅಮ್ಮ ಅನ್ಬೇಕು. ಏನನ್ಬೇಕು? ಆಕಳ ಅಂಬಾ ಅಂತದ ಹೇಳ್ಯಾರಲ್ಲ. ಅದ ಬಿಟ್ಟು ಮಮ್ಮಿ ಅನ್ನೋದು. ಮಮ್ಮಿ ಅಂದ್ರೆ ಏನು? ಎಲ್ಲಿ ಹೆಣ ಹುಳಿರ್ತಾರ ಅದಕ್ಕೆ ಮಮ್ಮಿ ಅಂತಾರ. ಯಾರೋ ಅಂದ್ರು ನಾವು ಅಲ್ಲಿ ಎಷ್ಟು ಹುಚ್ಚಪ್ಪ ಹೋಗಲ್ಲ. ಅದಕ್ಕ 50 ಗ್ರಾಮ್ ಏನಲ್ಲ ಅರಿಶಿಣ ತಗೊಂಡ್ರಿ. ಇದ್ರ ಜೊತೆಗೆ ನಿಮಗೆ ಇನ್ನಾನು ಬಹಳ ಟಾಪ್ ಕ್ವಾಲಿಟಿದ ಸಾಬೂನ್ ಬೇಕಾಗಿತ್ತು. ನಿಮ್ ತ್ವಚಾನಾಗ ಏನೂ ರೋಗ ಬರಬಾರದು. ನಾವು ಜೀವಂತ ಇರತನೂ ನಮ್ ತ್ವಚಾ ಏಕ್ದಮ್ ಸ್ವಸ್ಥ ಇರಬೇಕು ಅಂದ್ರ ಇದ್ರ ಜೊತೆ ಏನ್ ಮಾಡ್ಬೇಕು?
1 kg ಆಕಳ ಸೆಗಣಿ ಹಾಕ ಆಕಳ ಸೆಗಣಿ ಕಲಸರಿ ಸಾಕು ಕೌಡಂಗ್ 1 kg ತಾಜಾ ತಾಜಾ ಕೌಡಂಗ್ ತಾಜಾ ಇಲ್ಲಂದ್ರ ಒಣಗಿದ್ದು 250 ಗ್ರಾಮ್ ಹಾಕ ಒಣಗಿದ್ದು 250 ಗ್ರಾಮ್ ಅದರದ್ದು ಪುಡಿ ಹಾಕೋದು ಒಣಗಿದ್ದು ಸಿಕ್ಕರೆ ಪುಡಿ ಹಾಕೋದು ತಾಜಾ ಸಿಕ್ತಿತ್ತ ಅಂದ್ರೆ 1 kg ತಗೊಳ್ಳೋದು ಇವೆಲ್ಲಾನು ಚಂದ ನೀರ್ ಹಾಕಿ ಕಲಿಸ್ಬಿಡ್ರಿ ನೀರೇ ಹಾಕ್ರಿ ನೀರ್ ಹಾಕಿ ಚಂದ ಕಲಸೋದು ರೊಟ್ಟಿ ಮಾಡೋ ಹೊತ್ನಾಗ ಅದು ಹಿಟ್ಟು ನಾದಿರ್ತಾರ ಗೊತ್ತಲ್ಲ ಇಷ್ಟೇ ಸಾಕು ಹಂಗ ಚಂದ ನಾದದು ಸಾಬೂನದ ಸಾಚಾ ಬರ್ತಾವ ಆ ಸಾಚನ ಹಾಕಿ ತೆಗೆದು ಆಮೇಲೆ ಒಣಗಿಸ್ಬಿಡ್ರಿ ನಿಮ್ ಸಾಬೂನ್ ರೆಡಿ ಆಗ ಸಾಬೂನ್ ಒಲ್ಲಂದ್ರಿ ಇದನ್ನ ಚಂದ ನೀರ್ ಹಾಕಿ ಕಲಸಿ ಅದನ್ನ ಸಣ್ಣ 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 ಪುಡಿ ಮಾಡಿ ಒಣಗಿಸಿ ಅದನ್ನ ಮಿಕ್ಸಿಗೆ ಹಾಕಿ ಅಥವಾ ಬೀಸಿ ಪುಡಿ ಮಾಡಿಬಿಡ್ರಿ ಸ್ನಾನ ಚೂರ್ಣ ಅಂತ ರೆಡಿ ಆಗ್ತದೆ ಏನಿಲ್ಲ ಕೈಯ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ತಿಕ್ಕೋರಿ ಪೇಸ್ಟ್ ಆಗ್ತದ ಅದ್ ಹಚ್ಕೊಂಡು ಗಸ 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 ಚೂರ್ಣ ಅಂತ ಆತಲ್ಲ ಪೌಡ್ರ್ ಆಯ್ತಲ್ಲ ಇದಷ್ಟು ಕಲಸ್ರಿ ಆಮೇಲೆ ಸಣ್ಣ ಸಣ್ಣ ತುಕಡಿ ಮಾಡಿ ಒಣಗಿಸಿ ಅದನ್ನ ಏನಂದ್ರ ಮಿಕ್ಸಿಗೆ ಹಾಕ್ಬಿಡ್ರಿ ನಿಮ್ ಸ್ನಾನ ಚೂರ್ಣ ರೆಡಿ ಆಯ್ತು ಪೌಡರ್ ಫಾರ್ಮ್ನಾಗ ಸಾಬೂನೇ ಬೇಕಂದ್ರ ಅದ್ರದೊಂದು ಏನ್ರಿ ಡೈ ಮಾಡ್ಕೊಂಡು ಆ ಡೈನ ಹಾಕೋದು ಆಮೇಲೆ ಬಿಸಿಲಿಗೆ ಒಣಗ್ಸ ಡೈಯ ಈ ಸದ್ ನೀವು ಸಾಬೂನ್ ಇಡೋದು ಇವ್ ಇರ್ತಾವಲ್ಲ ಏನಂತಾರ ಸಾಬೂನ್ ಕೇಸ್ ಆ ಸಾಬೂನ್ ಕೇಸ್ನಾಗೆ ಹಾಕೋದು ತಿಕ್ಕ ಅದನ್ನ ಡಬ್ ಹೊಡೋದು ಒಲ್ಲ ಒಂದ್ ಯಾವ್ದಾರ ಡಕ್ಕನ್ ತಗೋರಿ ಪ್ಲಾಸ್ಟಿಕ್ ಡಕ್ಕನ್ ಹೊಡ್ದು ಬಟ್ಟಲ್ನಾಗೂ ಹಾಕೋದು ವೆರಿ ಗುಡ್ ಹೌದಲ್ಲ ಕರೆಕ್ಟ್ ಬರ್ತದೆ ಯಾಕೆ ಬೇಕು ಶೇಪ ನಾವು ಸ್ನಾನ ಮಾಡೋದು ಶೇಪಿನ ಸಲುವಾಗಿ ಹೌದಾ ಪೌಡರ್ ಕೈಯಾಗ ಅನ್ಕಂಫರ್ಟೇಬಲ್ ಆಗ್ತದ್ರಿ ಅದೇ ಚಂದ ಕಂಫರ್ಟೇಬಲ್ ಅದ ನಮಗಿದ್ರ ಸಾಬೂನದ್ ಏನ್ ಮಾಡ್ಯಾರ ಗೊತ್ತೇನು ಕಂಪನಿಗಳು ರೂಢಿ ಮಾಡಿ 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 ಅಡಿಕ್ಷನ್ ಮಾಡ್ಯಾರ ಸಾಬೂನೇ ಹಚ್ಕೋಬೇಕು ಅಂತ ಹಾ ನೀವು ಪೌಡರ್ ಮಾಡ್ಕೊಂಡು ಒಂದು ಡಬ್ಯಾಗ ಇಟ್ಕೊಂಡ್ಬಿಡ್ರಿ ಸ್ನಾನ ಮಾಡೋ ಹೊತ್ನಾಗ ಕೈಯಾಗ ಒಂದ್ ಸ್ವಲ್ಪ ಚೂರ್ಣ ಹಾಕೋರಿ ಅದು ಪುಡಿ ಹಾಕೋರಿ ಅದ್ರ ಮೇಲೆ ಒಂದ್ 2 ಹನಿ ನೀರ್ ಹಾಕೊಂಡು ಅದು ಚಂದ ಪೇಸ್ಟ್ ಮಾಡ್ಕೋರಿ ಆಮೇಲೆ ಆ ಪೇಸ್ಟ್ ಹಚ್ಕೊಂಡು ತಿಕ್ಕೋರಿ ಇಷ್ಟು ಬೆಸ್ಟ್ ಅನಿಸ್ತದ ನಿಮ್ಗ ಜೀವನದಾಗ ಮೊದಲನೇ ಸರ್ತಿ ಸ್ನಾನ ಮಾಡಿ ನನಗೆ ಅನಿಸ್ತು ಏಕ್ದಮ್ ಘಮ 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 ವಾಸನೆ ಬರ್ತದೆ ನಿಮಗೆ ಏನಂತ ಚಂದ ಒಳಗ್ ಸ್ಮೆಲ್ ಬೇಕಾಗಿತ್ತಂದ್ರ 1-2 ಒಳಗ್ ಇವು ಬರ್ತಾವ ನಾಗರ ಮೋಥಾ ಅಂತ ಒಂದ್ ಬರ್ತದ ಪೌಡರ್ ಅದು ಹಾಕ್ರಿ ಚಂದನ್ ಅಂತ ಬರ್ತದೆ ಅದು ಹಾಕ್ರಿ ಅಥವಾ ನಮ್ಮ ಮನಿ ಬಾಜು ಯಾವ್ದಾರ ಗುಡಿ ಇತ್ತು ಶರಣಬಸಪ್ಪನ ಗುಡಿ ಹನುಮಾನ್ ಟೆಂಪಲ್ ಲಕ್ಷ್ಮಿ ಗುಡಿ ಅಲ್ಲೆಲ್ಲ ದೇವರಿಗೆ ಹಾರ ಹಾಕಿರ್ತಾರಲ್ಲ ಅವ್ ಹಾರ 2ನೇ ದಿವ್ಸ ತೆಗೆದು ಎಲ್ಲಾರ ಒಗಿತಿರ್ತಾರಲ್ಲ ಆ ಪೂಜಾರಿ ಹೇಳ್ರಿ ಒಗಿಬೇಡಪ್ಪ ನಾನು ಕೊಡು ಅಂತ ಹೇಳ್ರಿ ನಾಗರ ಮುಥ ಹಾ ಇದು ಏನದಲ್ಲ ಆ ಹೂವಿನ ಪಕ್ಳಿ ಏನಿರ್ತಾವಲ್ಲ ಒಣಗಿದ್ದು ಒಂದ್ 50 ಗ್ರಾಮ್ 50 ಗ್ರಾಮ್ ನಾಗರ ಮೋಥ 50 ಗ್ರಾಮ್ ತಿಳಿತಾ ಇದರಿಂದ ಚಂದ 50 ಗ್ರಾಮ್ ಅದರಿಂದ ಏನಾಗ್ತದೆ ನಿಮ್ಗ ಸ್ಮೆಲ್ ಬರ್ತದೆ ಚಂದ ಘಮ 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 ಹಾ ವೆರಿ ನೈಸ್ ಇದು ಮಾಡ್ರಿ ಇದು ಮಾಡಿದ್ರಂದ್ರ ನಮ್ಮ ಆರೋಗ್ಯ ಚಂದ ಇರ್ತದೆ ಪ್ರಾಣಿ ರಕ್ಷಣೆ ಮಾಡಿದಂಗ ಆಗ್ತದೆ ಪಾಪ ಹತ್ತಲ್ಲ ಕೆಮಿಕಲ್ ಮುಕ್ತ ಆಗ್ತದೆ ನೀವೇನೋ ಸ್ನಾನ ಮಾಡ್ತೀರಪ್ಪ ನೀವು ಸ್ನಾನ ಮಾಡ್ಬೇಕಂದ್ರೆ ಎಷ್ಟು ನೀರು ಉಪಯೋಗ ಮಾಡ್ತೀರಿ 1 ಬಕೆಟ್ 20 ಲೀಟರ್ ಹೋಯ್ತಲ್ಲ ನೀವು ಕೆಮಿಕಲ್ ಸಾಬೂನ್ ಹಚ್ಕೊಂಡು ಸ್ನಾನ ಮಾಡಿದ್ನಲ್ಲ ಅಷ್ಟು 20 ಲೀಟರ್ನು ಕೆಮಿಕಲ್ ಜೊತೆ ಆ ಬುರುಗಿನ ಜೊತೆ ಎಲ್ಲ ಹೊರಗ್ ಬಿಡ್ತಿರ್ಲ ಆ ಎಲ್ಲಿ ಹೋತಾವ ನೀರು ಡ್ರೈನೇಜ್ ಮುಖಾಂತರ ಯಾವ್ದೋ ನದಿಗೆ ಹೋಗ್ತದ ನಾಲಾಕ್ ಹೋಗ್ತದ ಅಲ್ಲಿ ಮೀನ ಇರ್ತಾವ ನಾವ್ ಒಬ್ರೇ ಸ್ನಾನ ಮಾಡ್ತೀವಿ ನಮ್ ಕಲಬುರಗಿ ನಗರನಾಗ ಇರುವಂತ 10 ಲಕ್ಷ ಜನರು ದಿವಸ ಸ್ನಾನ ಮಾಡ್ತಾರೆ 10 ಲಕ್ಷ ಇಂಟು 20 ಲೀಟರ್ ಇಷ್ಟು ಲೀಟರ್ ಕೆಮಿಕಲ್ ನಮ್ ಸ್ನಾನದ ಸಲುವಾಗಿ ಕೆಮಿಕಲ್ ಯುಕ್ತ ನೀರು ನಾವೇನ್ ಮಾಡ್ತೀವಿ ನದಿಗೆ ಬಿಡ್ತೀವಿ ಆ ನದಿಯಾಗ ಮೀನ ಇರ್ತಾವ ಬೇರೆ ಬೇರೆ ಜಲಚರಗಳು ಇರ್ತಾವ ಅವು ಓಸು ಈ ಕೆಮಿಕಲ್ ನೀರು ಕುಡಿದು ಅವೆಲ್ಲ ಸಾಯ್ಲಿಕ್ಕತ್ತಾವ ಅದರ ಪಾಪ ನಮ್ ಗಂಟಲೇನು ಇದು ನಾವು ಗುಡ್ ಅದನ್ನು 50
ಈಗ ಇದ್ರಾಗ ಏನ್ರ ಕೆಮಿಕಲ್ ಅದ ಏನು? ಇದು ನೀರ್ ನಾವು ಸ್ನಾನ ಮಾಡಿದೆವು, ಆ ನೀರ್ ನದಿಗೆ ಹೋಯ್ತು ಅಂತ ತಿಳ್ಕೊರಿ. ನದಿಗೆ ಹೋಗ್ಲಾಕ ನೀರು ಸ್ವಚ್ಛ ಆಗ್ತದೆ. ಭೂಮಿಗೆ ಹೋಯ್ತಂದ್ರ ಭೂಮಿ ಫಲವತ್ತತೆ ಆಗ್ತದೆ. ಪರ್ಯಾವರಣಕ್ಕೆ ಹಾನಿ ಅದೇನು? ಎನ್ವಿರಾನ್ಮೆಂಟ್ ನಾವೇನಾದ್ರೂ ಕ್ರಾಸ್ ಮಾಡ್ಲಿಕ್ಕೆ ನಾವು ಸ್ನಾನ ಮಾಡಿ. ಆದ್ರೆ ನಾವು ಕೆಮಿಕಲ್ ಸಾಬೂನ್ ಹಚ್ಕೊಳ್ಳೋದ್ರಿಂದ ನದಿ ಹಾಳು ಮಾಡ್ತೀವಿ, ನದಿಯಾಗಿನ ಜೀವ ಜಂತುಗಳನ್ನೆಲ್ಲ ನಾಶ ಮಾಡ್ತೀವಿ. ಭೂಮಿ ಮೇಲೆ ಹೋಯ್ತಂದ್ರೆ ಭೂಮಿಗೆ ವಿಷ ಹಾಕ್ತಿವಿ, ಮತ್ ಅಲ್ಲಿದೆ ನಾವು ಆಹಾರ ತಿನ್ನೋದು. ನಮಗೂ ಆರೋಗ್ಯ ಹಾನಿ, ನಮಗೂ ಪ್ರಾಣಿ ಹತ್ಯೆ ದೋಷ ಬರ್ತದ. ಅಲ್ಲಿ ಜೀವ ಜಂತುಗಳಿಗೆ ಹಾನಿ ಮಾಡ್ತೀವಿ, ನದಿ ಕಲುಷಿತ ಮಾಡ್ತೀವಿ, ಭೂಮಿ ಕಲುಷಿತ ಮಾಡ್ತೀವಿ, ಪರ್ಯಾವರಣ ಹಾಳು ಮಾಡ್ತೀವಿ, ಬರೇ ಒಂದು ಸಾನ ಸಲುವಾಗಿ. ಮತ್ತ ನಮ್ ರೊಕ್ಕ ಕಂಪನಿಗಳಿಗೆ ಕೊಡ. ಇದು ಮಾಡಿದಂದ್ರೆ ಈ ರೊಕ್ಕ ಯಾರಿಗೆ ಹೋಗ್ತದ? ಯಾರಿಗೆ ಹೋಗಲ್ಲ, ಹೋದ್ರ ರೈತಿಗೆ ಹೋಗ್ತದ. ಯಾಕಂದ್ರೆ ಇವೆಲ್ಲ ಗಿಡಗಳನ್ನ ಬೆಳೆಸೋರು ಅವರೇ ಹಾರ, ಹೌದಲ್ಲ? ಒಂದಿಷ್ಟು ರೊಕ್ಕ ರೈತರಿಗೆ ಹೋಗ್ತದ, ನಮ್ಮ ಮನ್ಯಾಗ ಮಾಡಿ ಸಲ ರೊಕ್ಕ ನಂಬಲ್ಲೇ ಉಳಿತಾವ, ಹೌದಲ್ಲ? ನಮ್ ರೊಕ್ಕ ನಂಬಲ್ಲಿ ಉಳಿದವು, ಇಲ್ಲಂದ್ರೆ ರೈತರಿಗೆ ಹೋಯ್ತು. ಪರ್ಯಾವರಣ ನಾವು ಹಾನಿ ಮಾಡ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಚಲೋನೆ ಮಾಡಿದ್ವಿ, ನಾವು ಆರೋಗ್ಯವಂತರಾಗಿದ್ವಿ. ಚಲೋ ಅದಲ್ಲ ಇದು? ಇದು ಗುರುಗ್ ಬರಲ್ಲನ್ರಿ? ಇದು ಗುರುಗ್ ಬರಲ್ಲ. ಗುರುಗ್ ಬರ್ಬೇಕಂದ್ರೆ ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ನಾವು? ಮತ್ತದೇ SLS ಹಾಕ್ಬೇಕು, ಮತ್ತದೇ ಕೆಮಿಕಲ್ ಹಾಕ್ಬೇಕು, ಮತ್ತದೇ ರೋಗ ತರ್ಕೋಬೇಕು, ಮತ್ತ ಜೀವ ಜಂತುಗಳಿಗೆಲ್ಲ ಹಾನಿ ಮಾಡ್ಬೇಕು. ಬೇಕಾಗಿದೆ ನಮಗದು? ಅದಕ್ಕ ನಾವೇನ್ ಮಾಡ್ಬೇಕು? ಒಂದು ಈಗ ಹೇಳ್ತೀವಲ್ಲ, ಭಾರತ್ ಮಾತಾ ಕೀ, ಹೌದಲ್ಲ? ಹಂಗ ನಾವು ಇನ್ನ ಒಂದು ನಾರ ಕಲಿಬೇಕು, ಘೋಷ. ಏನ್ ಗೊತ್ತೇನು? ಜೈ ಕಿಸಾನ್ ಜೈ ಜವಾನ್. ಅದಾಯ್ತು, ಜೈ ಕಿಸಾನ್ ಜೈ ಜವಾನ್ ನಾವೆಲ್ಲ ಹೇಳಿದ್ವು ಆಯ್ತು. ನಾವು ಒಂದು ಹೊಸದ್ ಮಾಡ್ಬೇಕು. ಏನದು? ಪರಿಸರ ರಕ್ಷಣೆ. ಅದನ್ನು ಹೊಸ, ನಮ್ಗೆ ಹೊಸದ್ ಬೇಕ್ರಿ. ಏನ್ ಬೇಕು? ಆರೋಗ್ಯ. ಝಾಗ್ ಹೈತೋ ರೋಗ ಹೈ, ತಿಳಿತಾ? ಎಲ್ಲಿ ಬುರುಗದ ಅಲ್ಲಿ ರೋಗ ಅದ. ಝಾಗ್ ಹೈತೋ ರೋಗ ಹೈತೋ ಝಾಗ್ ಎಲ್ಲದ ಗೊತ್ತೇನು? ನಿಮ್ಗೆ ಫಿಟ್ಸ್ ಆಯ್ತಂದ್ರ ಬಾಯಾಗೆಲ್ಲ ಬುರುಗ್ ಬರ್ತದ. ಹಾವ ಇದು ಕಡಿತಂದ್ರೆ ಬುರುಗ್ ಬರ್ತದ, ವಿಷಪ್ರಾಶನ ಅಂತ. ಹೌದಾ? ಅಂದ್ರೆ ಬುರುಗ್ ಅನ್ನೋದು ವಿಷದ ಲಕ್ಷಣ. ಅದನ್ನು ದಿವಸ ಮೈಗೆ ಹಚ್ಕೋತೀವಿ, ತಲೆಗೆ ಹಚ್ಕೋತೀವಿ. ಶಾಂಪೂನಾಗಿಲ್ಲ ಬುರುಗು, ಮತ್ತ ಅದೇ ದಿನ ಜಾಸ್ತಿ ಅದ. ಇದು ಸಾಬೂನು ತಲೆಗೂ ಬರ್ತದ. ಯಾಕಂದ್ರೆ ಅದ್ರಾಗ ಏನದ? ಶಿಕಾಕಾಯಿ ಅದ, ಅಂಟ್ವಾಳಕಾಯಿ ಅದ, ಆವಲಾ ಅದ. ಅವೆಲ್ಲ ನಮ್ಮ ತಲೆ ಕೂದಲಿನ ಆರೋಗ್ಯವನ್ನು ರಕ್ಷಣೆ ಮಾಡಂತವು. ಶಾಂಪೂನಾಗ ಅವೇ ಇರ್ತಾವ. ಶಿಕಾಕಾಯಿ, ಆವಲಾ, ಬ್ರಾಹ್ಮಿ ಆಮ್ಲ, ಕೇಷ್ಟೆ ಹೇಳಿರಲ್ಲ ಹೆಸರಲ್ಲ, ಹೊಸು ಅವೇ ಅವ. ಇವು ಶುದ್ಧ ನಾವು ಹಾಕ್ಲಿಕ್ಕತ್ತೀವಿ. ಇಂಥದನ್ನು ನಾವು ಮನ್ಯಾಗ ತಯಾರು ಮಾಡಿದೇವ ಅಂದ್ರೆ ನಮ್ಮ ಆರೋಗ್ಯ ಉಳಿತದ, ಪರಿಸರ ಉಳಿತದ, ರೊಕ್ಕ ಉಳಿತದ, ಮತ್ತ ನಾವು ಧರ್ಮ ಭ್ರಷ್ಟ ಆಗಲ್ಲ, ಪ್ರಾಣಿ ರಕ್ಷಾ ಮಾಡ್ದಂಗ ಆಗ್ತದ. ಹೌದಲ್ಲ? ಇಂಥದ್ ಮಾಡವ ನಾವೆಲ್ಲ. ಓಕೆ. ಝಾಗ್ ಹೈತೋ ರೋಗ ಹೈ, ಇದು ನಮ್ಮೆಲ್ಲಾ ಸ್ಕೂಲ್ದಾಗ ನಾವು ಪ್ರಚಾರ ಮಾಡಿಬಿಡ್ಬೇಕು. ಹುನಾ? ಶಾಂಪೂ ಯಾವ್ದು ಯೂಸ್ ಮಾಡ್ಬೇಕು? ಶಾಂಪೂ ಮತ್ ಮಾಡಮ್ರಿ, ನಾವು ಬ್ಯಾರೇದ್ ಏನಿಲ್ಲ, ನಾವೇ ಮಾಡೋದು. ಇವೇ ಇರ್ತಾವ್ರಿ, ಅಂಟ್ವಾಳಕಾಯಿ, ಸೀಗಿಕಾಯಿ, ಆಮ್ಲ. ನಿಮ್ಗೆ ಏನಾದ್ರು ಏನು ಒಂದು ಘೋಷಣೆ ಕೂಗವ ನಾವೆಲ್ಲ. ಒಂದ್ ಸರ್ತಿ ಹಿಂದಿನಾಗ, ಒಂದ್ ಸರ್ತಿ ಕನ್ನಡದಾಗ. ಝಾಗ್ ಹೈತೋ ನೊರೆ ಇದ್ದರೆ ನೊರೆ ಇದ್ದಲ್ಲಿ ಝಾಗ್ ಹೈತೋ. ಇದು ಒಂದು ಆಯ್ತು ಅಂದ್ರ 50% ನಮ್ಮ ಮೈಗೆ